ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ ಪೊಲೀಸರು ಈಗ 4 ತಂಡಗಳನ್ನ ರಚನೆ ಮಾಡಿ ಈ ಕದೀಮರಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಡಕಾಯಿತರ ಬೇಟೆಗೆ ಬಲೆ ಬೀಸಿದ್ದಾರೆ ಪೊಲೀಸರು. 4-5 ತಂಡಗಳಾಗಿ ರಾಬರ್ಸ್ಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಈವರೆಗೆ 100ಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. ರಾಬರಿ ಗ್ಯಾಂಗ್ ಎಸ್ಕೇಪ್ ಆಗಿರುವ ಮಾರ್ಗಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಡಕಾಯಿತರ ಹುಡುಕಾಟದಲ್ಲಿ ಬೆಂಗಳೂರು ಪೊಲೀಸರು ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾರೆ. 4-5 ತಂಡಗಳಾಗಿ ಪೊಲೀಸರು ರಾಬರ್ಸ್ಗಳ ಬೇಟೆಗೆ ಬಲೆ ಬೀಸಿದ್ದಾರೆ. ಆದ್ರೆ ಅವರ ಮಾಹಿತಿ ಇಲ್ಲಿವರೆಗೂ ಯಾವುದೂ ಸಿಕ್ಕಿಲ್ಲ. ಅವರು ಓಡಾಡಿರುವಂತಹ ಮಾರ್ಗಗಳನ್ನ ಈಗ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ತಲೆನೋವಾಗಿರೋದು ಅಂತ ಹೇಳಿದ್ರೆ ಯಾವುದೇ ಸುಳಿವು ಸಿಕ್ಕಿಲ್ಲ ಪೊಲೀಸರಿಗೆ. ಹೀಗಾಗಿ ಪೊಲೀಸರು ಎಲ್ಲಾ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಿಎಂಎಸ್ ಸಿಬ್ಬಂದಿ, ಕೆಲಸ ಬಿಟ್ಟವರು ಅಥವಾ ಕೆಲಸದಲ್ಲಿರೋರು, ಹೊಸದಾಗಿ ಸೇರ್ಕೊಂಡವರು, ಇದನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ವಿಚಾರಣೆಗೆ ಕರೆದಿದ್ದಾರೆ. ಅದರ ಜೊತೆಗೆ ಬೇರೆ ಯಾರಾದ್ರೂ ಇವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ರಾ ಅಥವಾ ಬ್ಯಾಂಕ್ ಸಿಬ್ಬಂದಿ ಯಾರಾದ್ರೂ ಇರಬಹುದಾ, ಈ ಆಂಗಲ್ ನಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅಷ್ಟು ಪ್ಲಾನ್ಡ್ ಆಗಿ ಇವರು ಹಣವನ್ನ HDFC ಬ್ಯಾಂಕ್ನಿಂದ ತುಂಬಿಸಿಕೊಂಡು ಗೋವಿಂದಪುರದ ATMಗಳಿಗೆ ಅದನ್ನ ಫಿಲ್ ಮಾಡೋದಕ್ಕೆ ಹೋದ ಸಮಯ ಹಿಂಗಾಯ್ತಲ್ಲ, ಇದೆಲ್ಲದರ ಹಿಸ್ಟ್ರಿಯನ್ನ ಈಗ ತೆಗಿತಾ ಇದ್ದಾರೆ ಪೊಲೀಸರು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಭಾರಿ ಕುತೂಹಲ ಇದೆ. ಮತ್ತೆ ಬಹುಶಃ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅಥವಾ ರಾಜ್ಯದಲ್ಲಿ ನಡೆದಂತ ಅತಿ ದೊಡ್ಡ ದರೋಡೆ ಪ್ರಕರಣ ಇದು. ಪೊಲೀಸರು ಯಾವ ಯಾವ ಆಂಗಲ್ ನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ? ಪೊಲೀಸರಿಗೆ ಈಗ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ ಏನಿದೆ ತಮ್ಮ ಹತ್ರ ಅಭಿಷೇಕ್ ಮಾಹಿತಿ ಈ ಹೊತ್ತಿಗೆ? ಈಗಾಗಲೇ ಏನು ಎಂತಹ ಬ್ರಿಲಿಯಂಟ್ ಕ್ರಿಮಿನಲ್ ಆದ್ರೂ ಒಂದೇ ಒಂದು ಸುಳಿವನ್ನಾದ್ರೂ ಬಿಟ್ಟುಕೊಡ್ತಾನೆ. ಆದ್ರೆ ಇಲ್ಲಿ ಇರುವಂತಹ ಸುಳಿವು ಅಂತ ಹೇಳಿದ್ರೆ ಆ ಕಾರನ ಫೋಟೋ ಮಾತ್ರ. ಆದ್ರೆ ಅದು ಕೂಡ ಒಂದು ಸುಳಿವು ಅಂತ ಅನಿಸಿಕೊಳ್ಳಲ್ಲ. ಯಾಕಂದ್ರೆ ಆ ಕಾರನ್ನ ಡೈವರ್ಟ್ ಮಾಡಿರುವಂತಹ ಒಂದು ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಸಾಕಷ್ಟು ಒಂದು ತಲೆನೋವಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಒಂದು ಕೇಸಿಗೆ ಸುಮಾರು 18 ಜನ ಡಿಸಿಪಿಗಳು, ಜಂಟಿ ಪೊಲೀಸ್ ಆಯುಕ್ತರು 4 ಜನ, ಮತ್ತೆ ಟ್ರಾಫಿಕ್ ಇನ್ಕ್ಲೂಡಿಂಗ್ ಟ್ರಾಫಿಕ್ ಅವರು ಕೂಡ ಈ ಕೇಸ್ನಲ್ಲಿ ಇದನ್ನ ಮಾಡ್ತಾ ಇದ್ದಾರೆ, ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಘಟನೆಯ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಈಗಾಗಲೇ ಟಿಎಂಸಿಯಲ್ಲಿ ಇದ್ದಂತಹ ಅಷ್ಟು ಜನ ಏನಿದ್ದಾರೆ ಸ್ಟಾಫ್ಗಳೇನಿದ್ದಾರೆ, ಜಂಟಿ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಸಿಸಿಟಿವಿಗಳನ್ನ ಅನಲೈಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲೆಲ್ಲಿ ಸಿಸಿಟಿವಿಗಳ ಸುಳಿವು ಸಿಗುತ್ತೋ ಅದರ ಬೆನ್ನತ್ತಿ ಹೋಗುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗ ಸದ್ಯ ಬಟ್ಟರಹಳ್ಳಿ ಮತ್ತೆ H-Cross ವರೆಗೂ ಕೂಡ ಇದ್ದಂತಹ ಸಿಸಿಟಿವಿ ಅಂದ್ರೆ ನಗರ ಜ್ಯೂರಿಡಿಕ್ಷನ್ ಬರುವಂತಹ ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸಲಾಗಿತ್ತು. ನಿನ್ನೆಯೇ ಕಾರ್ಯಾಚರಣೆ ನಡೆಸಿ ಬಟ್ಟರಹಳ್ಳಿಯವರೆಗೂ ಕೂಡ ಪೊಲೀಸರ ವಿಶೇಷ ತಂಡ ಅಲ್ಲಿಗೆ ಹೋಗಿತ್ತು. ನಂತರ ಅಲ್ಲಿಯವರೆಗೂ ಕೂಡ ಅಂದ್ರೆ ಅಲ್ಲಿಯೂ ಸಿಗದ ರೀತಿಯಲ್ಲಿ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ವಾಪಸ್ ಬಂದಿರುವಂತದ್ದು ಮತ್ತು ಅಲ್ಲಿಂದ ಮಾಲೂರಿಗೆ ಪರಾರಿಯಾಗಿರುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತ ಹೇಳಿ ಪೊಲೀಸ್ ಮೂಲಗಳ ಮಾಹಿತಿ ಆಗಿರುವಂತದ್ದು. ಹೀಗಾಗಿ ಸದ್ಯ ಈ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದು 24 ಗಂಟೆಗಳ ಕೂಡ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಇನ್ನೊಂದು ಅರ್ಧ ಗಂಟೆ ಆದ್ರೆ 24 ಗಂಟೆಗಳು. ಈಗ 24 ಗಂಟೆಗಳ ಗೋಲ್ಡನ್ ಅವರ್ ಅಲ್ಲಿ ಅವರನ್ನ ಬಂಧಿಸುವಂತಹ ಪಣ ತೊಟ್ಟಿತ್ತು. ಆದ್ರೆ ಅದು ಸಕ್ಸಸ್ ಆಗಲ್ಲ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಅವರ ಒಂದು ಮತ್ತೆರಡು ವಾಹನಗಳನ್ನು ಏನ್ ಬಳಕೆಯನ್ನ ಮಾಡಿದ್ದಾರೆ ಆ ಬಳಕೆಯಾದಂತಹ ಝೆನ್ ಮತ್ತು ನಿರಂತರವಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತಹ ಪೊಲೀಸರು ಈಗ 4 ತಂಡಗಳನ್ನ ರಚನೆ ಮಾಡಿ ಈ ಕದೀಮರಿಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಡಕಾಯಿತರ ಬೇಟೆಗೆ ಬಲೆ ಬೀಸಿದ್ದಾರೆ ಪೊಲೀಸರು. 4-5 ತಂಡಗಳಾಗಿ ರಾಬರ್ಸ್ಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಈವರೆಗೆ 100ಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ಗಳನ್ನ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. ರಾಬರಿ ಗ್ಯಾಂಗ್ ಎಸ್ಕೇಪ್ ಆಗಿರುವ ಮಾರ್ಗಗಳಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು. ಡಕಾಯಿತರ ಹುಡುಕಾಟದಲ್ಲಿ ಬೆಂಗಳೂರು ಪೊಲೀಸರು ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ದಾರೆ. 4-5 ತಂಡಗಳಾಗಿ ಪೊಲೀಸರು ರಾಬರ್ಸ್ಗಳ ಬೇಟೆಗೆ ಬಲೆ ಬೀಸಿದ್ದಾರೆ. ಆದ್ರೆ ಅವರ ಮಾಹಿತಿ ಇಲ್ಲಿವರೆಗೂ ಯಾವುದೂ ಸಿಕ್ಕಿಲ್ಲ. ಅವರು ಓಡಾಡಿರುವಂತಹ ಮಾರ್ಗಗಳನ್ನ ಈಗ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ತಲೆನೋವಾಗಿರೋದು ಅಂತ ಹೇಳಿದ್ರೆ
ಯಾವುದೇ ಸುಳಿವು ಸಿಕ್ಕಿಲ್ಲ ಪೊಲೀಸರಿಗೆ. ಹೀಗಾಗಿ ಪೊಲೀಸರು ಎಲ್ಲಾ ಆಂಗಲ್ ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಿಎಂಎಸ್ ಸಿಬ್ಬಂದಿ, ಕೆಲಸ ಬಿಟ್ಟವರು ಅಥವಾ ಕೆಲಸದಲ್ಲಿರೋರು, ಹೊಸದಾಗಿ ಸೇರ್ಕೊಂಡವರು, ಇದನ್ನು ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅವರನ್ನು ಕೂಡ ವಿಚಾರಣೆಗೆ ಕರೆದಿದ್ದಾರೆ. ಅದರ ಜೊತೆಗೆ ಬೇರೆ ಯಾರಾದ್ರೂ ಇವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ರಾ ಅಥವಾ ಬ್ಯಾಂಕ್ ಸಿಬ್ಬಂದಿ ಯಾರಾದ್ರೂ ಇರಬಹುದಾ, ಈ ಆಂಗಲ್ ನಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಅಷ್ಟು ಪ್ಲಾನ್ಡ್ ಆಗಿ ಇವರು ಹಣವನ್ನ HDFC ಬ್ಯಾಂಕ್ನಿಂದ ತುಂಬಿಸಿಕೊಂಡು ಗೋವಿಂದಪುರದ ATMಗಳಿಗೆ ಅದನ್ನ ಫಿಲ್ ಮಾಡೋದಕ್ಕೆ ಹೋದ ಸಮಯ ಹಿಂಗಾಯ್ತಲ್ಲ, ಇದೆಲ್ಲದರ ಹಿಸ್ಟ್ರಿಯನ್ನ ಈಗ ತೆಗಿತಾ ಇದ್ದಾರೆ ಪೊಲೀಸರು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಭಾರಿ ಕುತೂಹಲ ಇದೆ, ಮತ್ತೆ ಬಹುಶಃ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅಥವಾ ರಾಜ್ಯದಲ್ಲಿ ನಡೆದಂತ ಅತಿ ದೊಡ್ಡ ದರೋಡೆ ಪ್ರಕರಣ ಇದು. ಪೊಲೀಸರು ಯಾವ ಯಾವ ಆಂಗಲ್ ನಲ್ಲಿ ತನಿಖೆ ಮಾಡ್ತಾ ಇದ್ದಾರೆ? ಪೊಲೀಸರಿಗೆ ಈಗ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ ಏನಿದೆ ತಮ್ಮ ಹತ್ರ ಅಭಿಷೇಕ್ ಮಾಹಿತಿ ಈ ಹೊತ್ತಿಗೆ? ಈಗಾಗಲೇ ಏನು ಎಂತಹ ಬ್ರಿಲಿಯಂಟ್ ಕ್ರಿಮಿನಲ್ ಆದ್ರೂ ಒಂದೇ ಒಂದು ಸುಳಿವನ್ನಾದ್ರೂ ಬಿಟ್ಟುಕೊಡ್ತಾನೆ. ಆದ್ರೆ ಇಲ್ಲಿ ಇರುವಂತಹ ಸುಳಿವು ಅಂತ ಹೇಳಿದ್ರೆ ಆ ಕಾರನ ಫೋಟೋ ಮಾತ್ರ. ಆದ್ರೆ ಅದು ಕೂಡ ಒಂದು ಸುಳಿವು ಅಂತ ಅನಿಸಿಕೊಳ್ಳಲ್ಲ. ಯಾಕಂದ್ರೆ ಆ ಕಾರನ್ನ ಡೈವರ್ಟ್ ಮಾಡಿರುವಂತಹ ಒಂದು ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರಿಗೆ ಸಾಕಷ್ಟು ಒಂದು ತಲೆನೋವಾಗಿದೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಒಂದು ಕೇಸ್ಗೆ ಸುಮಾರು 18 ಜನ ಡಿಸಿಪಿಗಳು, ಜಂಟಿ ಪೊಲೀಸ್ ಆಯುಕ್ತರು 4 ಜನ, ಮತ್ತೆ ಟ್ರಾಫಿಕ್ ಇನ್ಕ್ಲೂಡಿಂಗ್ ಟ್ರಾಫಿಕ್ ಅವರು ಕೂಡ ಈ ಕೇಸ್ನಲ್ಲಿ ಇದನ್ನ ಮಾಡ್ತಾ ಇದ್ದಾರೆ, ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಘಟನೆಯ ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಈಗಾಗಲೇ ಟಿಎಂಸಿಯಲ್ಲಿ ಇದ್ದಂತಹ ಅಷ್ಟು ಜನ ಸ್ಟಾಫ್ಗಳೇನಿದ್ದಾರೆ, ಜಂಟಿ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಸಿಸಿಟಿವಿಗಳನ್ನ ಅನಲೈಸ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಸದ್ಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲೆಲ್ಲಿ ಸಿಸಿಟಿವಿಗಳ ಸುಳಿವು ಸಿಗುತ್ತೋ ಅದರ ಬೆನ್ನತ್ತಿ ಹೋಗುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗ ಸದ್ಯ ಬಟ್ಟರಹಳ್ಳಿ ಮತ್ತೆ HCross ವರೆಗೂ ಕೂಡ ಇದ್ದಂತಹ ಸಿಸಿಟಿವಿ ಅಂದ್ರೆ ನಗರ ಜ್ಯೂರಿಡಿಕ್ಷನ್ ಬರುವಂತಹ ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸಲಾಗಿತ್ತು. ನಿನ್ನೆಯೇ ಕಾರ್ಯಾಚರಣೆ ನಡೆಸಿ ಬಟ್ಟರಹಳ್ಳಿಯವರೆಗೂ ಕೂಡ ಪೊಲೀಸರ ವಿಶೇಷ ತಂಡ ಅಲ್ಲಿಗೆ ಹೋಗಿತ್ತು. ನಂತರ ಅಲ್ಲಿಯವರೆಗೂ ಕೂಡ ಅಂದ್ರೆ ಅಲ್ಲಿಯೂ ಸಿಗದ ರೀತಿಯಲ್ಲಿ ಹಿನ್ನೆಲೆಯಲ್ಲಿ ಈಗಾಗಲೇ ಮತ್ತೆ ವಾಪಸ್ ಬಂದಿರುವಂತದ್ದು ಮತ್ತು ಅಲ್ಲಿಂದ ಮಾಲೂರಿಗೆ ಪರಾರಿಯಾಗಿರುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತ ಹೇಳಿ ಪೊಲೀಸ್ ಮೂಲಗಳ ಮಾಹಿತಿ ಆಗಿರುವಂತದ್ದು. ಹೀಗಾಗಿ ಸದ್ಯ ಈ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದು 24 ಗಂಟೆಗಳ ಕೂಡ ಆಗಿದೆ. ಅಂದ್ರೆ ಆಲ್ಮೋಸ್ಟ್ ಇನ್ನೊಂದು ಅರ್ಧ ಗಂಟೆ ಆದ್ರೆ 24 ಗಂಟೆಗಳು. ಈಗ 24 ಗಂಟೆಗಳ ಗೋಲ್ಡನ್ ಅವರ್ ಅಲ್ಲಿ ಅವರನ್ನ ಬಂಧಿಸುವಂತಹ ಪಣ ತೊಟ್ಟಿತ್ತು. ಆದ್ರೆ ಅದು ಸಕ್ಸಸ್ ಆಗಲ್ಲ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಅವರ ಒಂದು ಮತ್ತೆರಡು ವಾಹನಗಳನ್ನು ಏನ್ ಬಳಕೆಯನ್ನ ಮಾಡಿದ್ದಾರೆ, ಆ ಬಳಕೆಯಾದಂತಹ ಝೆನ್ ಮತ್ತು ಅಭಿಷೇಕ್